ಸಿದ್ದರಾಮಯ್ಯ ಅಸಲಿ ಕೇಳೀಗ ಶುರು. ನಾಳೆ ಬೆಳಗ್ಗೆ ಗವರ್ನರ್ ಭೇಟಿ ಮಾಡಲ್ಲ ಸಿದ್ದು. ನಾಳೆ ಮಧ್ಯಾಹ್ನದ ಮೇಲೆ ಸಮಯ ಕೇಳಿದ ಸಿದ್ದರಾಮಯ್ಯ ಅಸಲಿ ಕೇಲ್ ಈಗ ಶುರುವಾಗಿದೆ. ನಾಳೆ ಬೆಳಗ್ಗೆ ಗವರ್ನರ್ ಅನ್ನ ಭೇಟಿ ಮಾಡಲ್ಲ ಸಿದ್ದು. ನಾಳೆ ಮಧ್ಯಾಹ್ನದ ಮೇಲೆ ಸಮಯ ಕೇಳಿದ ಸಿದ್ದು. ಯಾಕೆ? ರಾಹುಕಾಲ ಕಳೆದ ಮೇಲೆ ಸಿದ್ದು ರಾಜೀನಾಮೆ. ನಾಳೆ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೂ ರಾಹುಕಾಲ ಇದೆ. ರಾಹುಕಾಲ ಕಳೆದ ಮೇಲೆ ಸಂಜೆ 6ರಿಂದ 7ವರೆಗೂ ಯಮಗಂಡ ಕಾಲ ಇದೆ. ಈ ಅವಧಿಯ ನಡುವಿನ ಸಮಯದಲ್ಲಿ ಸಿದ್ದು ರಾಜೀನಾಮೆ. ಅಂದ್ರೆ 3 ಗಂಟೆಯಿಂದ 6 ಗಂಟೆಯ ಒಳಗೆ ಸಿದ್ದು ರಾಜೀನಾಮೆ. ನಾಳೆ ಅಧಿಕೃತವಾಗಿ ಲೋಕಭವನದ ಟೈಮ್ ಕೇಳಿದ ಸಿಎಂ ಸಿದ್ದರಾಮಯ್ಯ. ನಾಳೆ ಮಧ್ಯಾಹ್ನ ಲೋಕಭವನದ ಭೇಟಿ ನೀಡುವುದಾಗಿ ಮಾಹಿತಿ. ಆದ್ರೆ ಈವರೆಗೂ ನಿಖರ ಸಮಯ ತಿಳಿಸದ ಸಿಎಂ ಸಿದ್ದರಾಮಯ್ಯ. ನಿಖರ ಸಮಯ ನಾಳೆ ಬೆಳಗ್ಗೆ ತಿಳಿಸುವುದಾಗಿ ಹೇಳಿದ ಸಿಎಂ. ಸಿದ್ದರಾಮಯ್ಯ ಅವರು ಕೂಡ ರಾಹುಕಾಲ ಯಮಗಂಡ ಕಾಲ ನೋಡ್ತಾರ ಅಂತ ಈಗ ಗೊತ್ತಾಗಿತ್ತು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ರಾಜಕೀಯ ಒಂದಿಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಬಂದಾಗ ಹಿಂದೆ ನಾಯಕ ಅನ್ನುವಂಥದ್ದೆಲ್ಲ ಒಂದು ಪಟ್ಟ, ಸೊ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಸಿದ್ದರಾಮಯ್ಯ ಅವರು ಕೂಡ ರಾಹುಕಾಲ ಯಮಗಂಡ ಕಾಲಗಳನ್ನು ನೋಡ್ತಾರಾ ಅಂತ ಈ ಸಮಯದಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಇನ್ನು ನಾಳೆ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ರಾಹುಕಾಲ ಇದೆ. ರಾಹುಕಾಲ ಕಳೆದ ಮೇಲೆ ಸಂಜೆ 3 ಗಂಟೆಯಿಂದ 6 ಗಂಟೆಯ ಒಳಗಡೆ ರಾಜೀನಾಮೆ ಕೊಡುವಂಥ ಚಾನ್ಸಸ್ಸು. ಯಾಕಂದರೆ 6ರಿಂದ 7ವರೆಗೆ ಎಲ್ಲ ಯಮಗಂಡ ಕಾಲ ಇದೆ. ಸೊ ಹೀಗಾಗಿ 3 ಗಂಟೆಯಿಂದ 6 ಗಂಟೆಯ ಒಳಗೆ ಸಿದ್ದು ರಾಜೀನಾಮೆ ಕೊಡುವಂಥದ್ದು ಇಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಗವರ್ನರ್ ಭೇಟಿಗೆ ನಾಳೆ ಮಧ್ಯಾಹ್ನದ ಮೇಲೆ ಅವಕಾಶವನ್ನು ಕೇಳಿರುವಂಥದ್ದು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಹೇಳೋದಾದರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕ ಅಂತ ಹೇಳಿದ್ರೆ ಹೈಕಮಾಂಡ್ನ ಒಂದು ನಿಲುವು ಇದರಲ್ಲಿ ನೋಡಿ. ಒಂದು, ಸಿದ್ದರಾಮಯ್ಯ ಮುಂದುವರಿಬೇಕಿತ್ತು, ಇಲ್ಲ ಅಂತ ಅಂದರೆ ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಮಾಡಿಕೊಡಬೇಕಿತ್ತು. ಸಿದ್ದರಾಮಯ್ಯ ಅವರನ್ನು ಮನವೊಲಿಸೋದ್ರಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿದೆಯಾ ಅಂತ ನೋಡಿದ್ರೆ ಸಿದ್ದರಾಮಯ್ಯ ತೋರ್ತಾ ಇರುವಂಥ ನಡೆಗಳು, ತೋರಿಸ್ತಾ ಇರುವ ಯಾವ ರೀತಿಯಾಗಿ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಭಾವನೆಗಳನ್ನು ಅಂತ ನಾವು ಗಮನಿಸ್ತಾ ಇದ್ವಿ. ಬೇಸರಗೊಂಡಿರುವಂಥದ್ದು, ಅಸಮಾಧಾನಗೊಂಡಿದ್ದಾರೆ. KPCC ಕಚೇರಿಗೆ ತೆರಳಬೇಕಾಗಿತ್ತು, ಕಚೇರಿಗೆ ಕೂಡ ತೆರಳಿಲ್ಲ ಬೆಳಿಗ್ಗೆ. ಸೊ ಇವರ ಒಂದಿಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಎಲ್ಲೆಡೆ ಕೂಡ ಬೇಸರಗೊಂಡಿದ್ದಾರೆ ಅನ್ನುವಂಥದ್ದು ಇದೆ ಇನ್ಫಾರ್ಮೇಷನ್. ಬಟ್ ಇಲ್ಲಿ ಹೈಕಮಾಂಡ್ ಏನು ಡಿ.ಕೆ. ಶಿವಕುಮಾರ್ಗೆ ಮಾತು ಕೊಟ್ಟಿತ್ತಲ್ಲ ಅದನ್ನು ನಡೆಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ನಡೆಸಿರುವಂಥದ್ದು. ನಾಳೆ ರಾಹುಕಾಲ ಯಮಗಂಡ ಕಾಲ ಬೇಡ ಅಂತ ಹೇಳಿ 3ರಿಂದ 6 ಗಂಟೆಯ ಒಳಗಡೆ ರಾಜೀನಾಮೆಗೆ ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.